ಯಾಕೆ ನಮ್ಮ ಹಿರಿಯರು ವಿಚಾರ ಮಾಡ್ತಾ ಇಲ್ಲ, ಇನ್ನೂ ಆಗಬಾರ್ದು ಅಂತ ಯಾಕೆ ತಡೀತಾ ಇಲ್ಲ, ಇದ್ರ ಬಗ್ಗೆ ಸಂಶೋಧನೆಗಳು ಯಾಕೆ ಆಗ್ತಾಯಿಲ್ಲ, ಸೋಷಲ್ ಒಂದು ನೆಲಗಟ್ಟಿನಲ್ಲೇ ಸಾಮಾಜಿಕ ನೆಲಗಟ್ಟಿನಲ್ಲಿ ಯಾಕೆ ಸಂಶೋಧನೆ ಆಗಿ ಇದ್ರ ಬಗ್ಗೆ ಪರಿಹಾರ ಹುಡುಕುವಂಥ ಕೆಲಸ ಎಷ್ಟು ಆಗ್ತಾ ಇದ್ದಾವ, ಎಷ್ಟು ಯೂನಿವರ್ಸಿಟಿಗಳು ಇದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದಾವ, ಸೋಷಲ್ ಸೈನ್ಸಸ್ ಎಷ್ಟು, ಅದರಲ್ಲೂ ಸೋಷಾಲಜಿ ಬಗ್ಗೆ ಅಭ್ಯಾಸ ಮಾಡುವಂಥ ಮಕ್ಕಳು, ಮಾನವಶಾಸ್ತ್ರ ಬಗ್ಗೆ ಅಭ್ಯಾಸ ಮಾಡುವಂಥ ಒಂದು ಏನು ತಜ್ಞರು ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಇದಕ್ಕೆ ಯಾವ ಪರಿಹಾರ ಇಲ್ವಾ? ಪ್ರತಿ ಜಿಲ್ಲೆಯಲ್ಲಿ ಹೋದರೆ ಇದೊಂದು ಏನೋ ಇಲ್ಲಿ ನಮ್ಮ ಪೋರ್ಟಲ್ ಸಿಗೋದು, ಇವುಗಳನ್ನು ಸಿಗ್ತದೆ ಅದು ಅದರಲ್ಲಿ RCH ಆರೋಗ್ಯ ಇಲಾಖೆ ಪೋರ್ಟಲ್ ಬಂದಂಥದ್ದು ಅತ್ಯಂತ ಅಥೆಂಟಿಕ್ ರೀ. ಇದಕ್ಕೆ ಇವನ್ ನಮ್ಮ ಮೆಡಿಕಲ್ ಆಫೀಸರ್ ಸಹಕಾರ ಕೊಡುವಂಥದ್ದು, ಅದನ್ನು ಮುಚ್ಚಾಕುವಂಥದ್ದು ನೋಡಿರಿ. ಕೇವಲ 674 ಅಷ್ಟೇ ಪೋಕ್ಸೋ ಕೇಸ್ಗಳಾಗ್ಯಾವ. ಇವೆಲ್ಲ ಪೋಕ್ಸೋ ಆಗುವಂಥ 1354, ಅದ್ರ ಆಗಿದೆ ಅಷ್ಟು 674, ಉಳಿದ್ರೆ ಮುಚ್ಚಾಕಿಬಿಟ್ಟಿದ್ದಾರೆ ಈಗಾಗಲೇ. ಈಗ ಮುಚ್ಚಾಕುವ ಕೆಲಸಗಳು ಅಲ್ಲವು. ಇದು ಮುಚ್ಚಾಕೋದಂದ್ರೆ ಒಬ್ಬ ವ್ಯಕ್ತಿಯ ಬದುಕನ್ನು ಹಾಳು ಮಾಡಿದಂಗೆ, ಕೊಲೆಗೆ ಸಮಾನ ಆದಂಥದ್ದು. ಇದನ್ನ ಯಾಕೆ ಚಿಂತನೆ ಮಾಡ್ತಾಯಿಲ್ಲ? ನಮ್ಮ ಹೆಣ್ಮಕ್ಳ ಬಗ್ಗೆ ಯಾಕೆ ಕಾಳಜಿ ಮಾಡ್ತಾಯಿಲ್ಲ ನಮ್ಮ ಸರ್ಕಾರವು? ದೊಡ್ಡ ದೊಡ್ಡ ಬೊಗಳೆ ಮಾತಾಡ್ತಾರೆ, ಎದ್ದ ತಕ್ಷಣ ದೊಡ್ಡ ಮಾತುಗಳು ಮಾತಾಡ್ತಾರೆ. ಆದ್ರೆ ಅವಕ್ಕೆ ಪರಿಹಾರವಾಗಿ ಏನು ಮಾಡ್ತಾಯಿದೆ ನಮ್ಮ ಸರ್ಕಾರ? ಕೇವಲ ಭಾಷಣ ಮಾಡಿದ್ರೆ ಮುಗಿದು ಹೋಗ್ಬಿಡ್ತೀನಿ. ಭಾಷಣ ಮಾಡ್ತಾರೆ ಇದನ್ನು, ನಾನು ಈಗ ಮಾಡ್ತಾ ಇರೋದು ಭಾಷಣ. ಯಾಕಂದ್ರೆ ನನಗೂ ಶಕ್ತಿ ಇಲ್ಲ, ಸರ್ಕಾರ ಮಾಡ್ಬೇಕು ಅದನ್ನು. ಎಲ್ಲರೂ ಸರ್ಕಾರ ಮಾಡ್ಬೇಕೇನ್ರಿ ನೀವು ಕೇಳ್ಬೋದು. ಹೋಗ್ರಿ ಸಮಾಜ ಮಾಡಿರಿ, ಪಾಪ ಈ ಮಕ್ಕಳ ಭವಿಷ್ಯನ. ಯಾಕಂದ್ರೆ 18 ಅಥವಾ 21 ವರ್ಷ ನಂತರ ಅವ್ರು ಕಲಿತ ನಂತರ ಒಂದು BA ಮಿನಿಮಮ್ BA BCom BSc 21 ವರ್ಷ ತನಕ ಬೇಕಾಗ್ತದೆ. ಅಷ್ಟರೇ ಕಲ್ತಿದ್ರಪ್ಪ ಅಂದ್ರೆ ಹೌದಪ್ಪ, ತಮ್ಮ ಬದುಕು ಎಲ್ಲೋ ಕಟ್ಕೋತಾರೆ, ಅವರು ಏನೋ ಮಾಡ್ತಾರೆ, ಏನೋ ಒಂದು ಆಗಿದ್ರಪ್ಪ, ಇಬ್ಬರದು ಅಚಾತುರ್ಯ ಆಗ್ಯದ, ಗಂಡು ಹೆಣ್ಣೆಲ್ಲ ಏನೋ ಮಾಡ್ಕೊಳ್ತಾರೆ ಅನ್ಬೋದು. ಈ 14ರಿಂದ 17ರಲ್ಲಿ ಏನು ಹೇಳೋರು ನೀವು? ಮತ್ತು ಅದೇ ಕೂಲಿ ನಾಲೆ ಮಾಡೋದು, ಪರ್ಮನೆಂಟ್ ಉದ್ಯೋಗಗಳಿಲ್ಲ, ಏನೂ ಇಲ್ಲ.